ಇಂದು ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆ ಆಗ್ತಾ ಇದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇಂದ ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನೆಹರು ಮೈದಾನದಲ್ಲಿ ಬೃಹತ್ ವೇದಿಕೆ ರೆಡಿಯಾಗಿದೆ. ಕಾರ್ಯಕ್ರಮದ ಮೂಲಕ ಈ ಒಂದು ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗುತ್ತೆ. ಸಿಗಂದೂರು ಚೌಡೇಶ್ವರಿಗೆ ಹೋಗೋಕೆ ಸೇತುವೆ ಮಾರ್ಗ ಇದು. ಸುಮಾರು 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ 2019ರಲ್ಲಿ ಆರಂಭವಾದಂಥ ಕಾಮಗಾರಿ 2025ರಲ್ಲಿ ಮುಕ್ತಾಯ ಆಗಿದೆ. ಸುಮಾರು 2125 ಮೀಟರ್ ಉದ್ದದ ಕೇಬಲ್ ಸೇತುವೆ ಇದು. ನೋಡ್ತಾ ಇದ್ದೀವಿ ಅದರ ಡ್ರೋನ್ ದೃಶ್ಯಾವಳಿಗಳನ್ನು. ಸಿಗಂದೂರಿಗೆ ಸಂಪರ್ಕ ಕಲ್ಪಿಸೋ ಅಂತ ಸೇತುವೆ ಇದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿ ಬಹಳ ಪ್ರಖ್ಯಾತಿ ಇರುವಂಥ ಪ್ರವಾಸಿ ತಾಣ. ದೇವಿಯ ದರ್ಶನಕ್ಕೆ ರಾಜ್ಯದ ಬೇರೆ ಬೇರೆ ಮೂಲೆಗಳು ಸೇರಿದಂತೆ ಅನ್ಯ ರಾಜ್ಯಗಳಿಂದ ಕೂಡ ಭಕ್ತರು ದಂಡೆ ಆಗಮಿಸುತ್ತೆ. ಇಷ್ಟು ದಿನ ಬರ್ಜ್ನಲ್ಲಿ ಹೋಗಬೇಕಾಗಿತ್ತು, ಈಗ ಸೇತುವೆ ಒಂದು ನಿರ್ಮಾಣ ಆಗಿದೆ. ಕೇಬಲ್ ಸೇತುವೆ 2019ರಲ್ಲಿ ಸೇತುವೆ ನಿರ್ಮಾಣಕ್ಕೆ ಕೆಲಸ ಕಾರ್ಯಗಳು ಆರಂಭ ಆಗಿದ್ದು, ಈಗ 2025 ಆ ಸೇತುವೆಯ ಕಾಮಗಾರಿ ಮುಕ್ತಾಯ ಆಗಿದೆ. ಇವತ್ತು ಅದು ಲೋಕಾರ್ಪಣೆ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್. ಈಗ ಸೇತುವೆಯ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಹದೇವ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ವಿ, ಡ್ರೋನ್ ದೃಶ್ಯಗಳನ್ನ. ಸೇತುವೆ ಲೋಕಾರ್ಪಣೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ವೇದಿಕೆ ಕಾರ್ಯಕ್ರಮ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆ ಮಾಡ್ತಾರೋ ಅಂತದ್ದು. ಮಹದೇವ್, ಮಧುಸೂದನ್, ಇದು ಸಾಕಷ್ಟು ಜನರ ಕನಸಾಗಿತ್ತು. ಏನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕಸವಳ್ಳಿ ಮತ್ತು ಅಂಬರ್ಗೋಡ್ಲು ಮಧ್ಯೆ ಏನು ಸಂಪರ್ಕ ಕಲ್ಪಿಸುವಂತ ಯಾವುದೇ ರಸ್ತೆಗಳು ಇರಲಿಲ್ಲ. ಹೀಗಾಗಿ ಸಾಕಷ್ಟು ಜನ ಒಂದು ಸಮಸ್ಯೆನ ಅನುಭವಿಸ್ತಾ ಇದ್ರು. ಅವ್ರಿಗೆ ಆಸ್ಪತ್ರೆ ಹೋಗೋದಾಗ್ಲಿ, ಬೇರೆ ಕೆಲಸ ತಮ್ಮ ಕಾರ್ಯಗಳಿಗಾಗಲಿ ಹೋಗೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹೀಗಾಗಿ ಅವ್ರಿಗೆ ಒಂದು ಬೇಡಿಕೆ ಆಗಿತ್ತು ಈ ಸೇತುವೆಗೆ. ಈಗ ಸೇತುವೆ ಆಗಿದೆ, ಈ ಸೇತುವೆ ಲೋಕಾರ್ಪಣೆಗೊಳ್ತಾ ಇದೆ. ಹೀಗಾಗಿ ಒಂದು ಹಬ್ಬದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿಯ ಸಾಕಷ್ಟು ಜನ ಈ ಬಂದು ಸೇತುವೆಗೆ ಅವರೇ ತೋರಣ ಕಟ್ಟಿ ಬಾಳೆ ಗೊನೆಯನ್ನ ಕಟ್ಟಿ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂತಂದ್ರೆ ಅವ್ರಿಗೆ ಸಾಕಷ್ಟು ಜನದ ಒಂದು ಈ ಲಾಂಚ್ಗಳು ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡೋದಿಲ್ಲ. ಯಾಕಂತಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6:30ವರೆಗೂ ಸೇವೆಯನ್ನ ಸಲ್ಲಿಸ್ತೇವೆ. ನಂತರ ಇಲ್ಲಿ ಬಂದಾಗುತ್ತೆ. ರಾತ್ರಿ ಏನಾದರೂ ಆರೋಗ್ಯ ಸಮಸ್ಯೆ ಆದ್ರೆ ಮತ್ತೆ ತೆಪ್ಪವಲದಲ್ಲೇ ಬರಬೇಕು. ಈ ರೀತಿಯಾದಂತ ಸಮಸ್ಯೆಗಳಾಗ್ತಾ ಇತ್ತು. ಹೀಗಾಗಿ ಈ ರೀತಿಯಾದಂತ ಈಗಾಗಲೇ ಸೇತುವೆ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಖುಷಿಯಾಗಿದೆ. ಸುಮಾರು 20,000 ಜನರಿಗೆ ಈ ಸೇತುವೆ ಅನುಕೂಲವಾಗುತ್ತೆ. ಇಲ್ಲಿ ಸಾಕಷ್ಟು ಕಷ್ಟಗಳನ್ನ ಜನರು ಅನುಭವಿಸ್ತಾ ಇದ್ರು. ಅವರು ಬೆಳೆದಂತ ಬೆಳೆನ ತಂದು ಮಾರಾಟ ಮಾಡಕ್ ಆಗ್ತಾ ಇರಲಿಲ್ಲ. ಯಾಕೆ ಕೆಲವೊಂದಿಷ್ಟು ಜನರಿಗೆ ಒಂದು ಈ ಲಾಂಚಲ್ಲಿ ಹೋಗಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ದರ್ಶನವನ್ನ ಪಡೆದ್ರೆ ಅಲ್ಲಿಗೆ ಖುಷಿ ಆಗುತ್ತೆ ಅನ್ನೋ ಒಂದು ಮಾತುಗಳಿತ್ತು. ಆದ್ರೆ ಈ ಘಟ್ಟ ಪ್ರದೇಶದಲ್ಲಿ ಅಂದ್ರೆ ದ್ವೀಪ ಪ್ರದೇಶದಲ್ಲಿ ವಾಸವಾದಂತ ಸಾಕಷ್ಟು ಜನರಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಅನ್ನೋ ಒಂದು ಯಾರಿಗೂ ಗೊತ್ತಿರಲಿಲ್ಲ. ಅಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ರು. ಹೀಗಾಗಿ ಈ ಸೇತುವೆ ಇವತ್ತು ಲೋಕಾರ್ಪಣೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಖುಷಿಯಾಗಿದೆ. ಇನ್ನು ಈ ಶರಾವತಿ ಬೆಳಗ್ಗೆ ಈಗ ನಿತಿನ್ ಗಡ್ಕರಿ ಅವರಿಂದ ಈ ಸೇತುವೆ ಇನಾಗ್ರೇಷನ್ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಅವರು ನಾಗ್ಪುರದಿಂದ ವಿಶೇಷ ವಿಮಾನ ಮೂಲಕ ಹೊರಟು 10:45ಕ್ಕೆ ಶಿವಮೊಗ್ಗ ತಲುಪ್ತಾರೆ. ನಂತರ 11:55ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಬಂದು ಸಾಗರಕ್ಕೆ ಅಲ್ಲಿ ತೆರಳುತ್ತಾರೆ. ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅಂದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ಸೇತುವೆ ಲೋಕಾರ್ಪಣೆ ಆಗುತ್ತೆ. ಅಲ್ಲಿ ಲೋಕಾರ್ಪಣೆ ಆದ ನಂತರ ಸಾಗರದ ಏನು ವೇದಿಕೆ ಕಾರ್ಯಕ್ರಮ ಇದೆ, ಆ ವೇದಿಕೆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಸಾಕಷ್ಟು ಜನರಿಗೆ ಖುಷಿಯಾಗಿದೆ. ಕೆಲವೊಂದಿಷ್ಟು ಲಾಂಚ್ ಪ್ಯಾಡ್ ನ ಕಾರ್ಮಿಕರು ಅಂದ್ರೆ ಕೆಲಸ ನಿರ್ವಹಿಸುವಂತ ಸಿಬ್ಬಂದಿಗಳು ಏನು ಹೇಳ್ತಾ ಇದ್ರು ಅಂದ್ರೆ, ಈ ಲಾಂಚ್ ಪ್ಯಾಡ್ ಇನ್ಮೇಲೆ ಕಾರ್ಯನಿರ್ವಹಿಸದೇ ಇದ್ರೆ ನಮಗೂ ಕೂಡ ಸಮಸ್ಯೆ ಆಗುತ್ತೆ, ನಾವು ಸಾಕಷ್ಟು ಜನ ಇದನ್ನ ನಂಬ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇದು ಸಾಕಷ್ಟು 20,000 ಜನರಿಗೆ ಇದು ಸೇತುವೆ ಅನುಕೂಲ ಆಗಿದೆ. ಸಿಗಂದೂರು ಚೌಡೇಶ್ವರಿ ದರ್ಶನ ಪಡೆಯೋದ್ರ ಜೊತೆಗೆ ಇಲ್ಲಿ ಓಡಾಡುವಂತ ಜನರಿಗೆ 20,000ಕ್ಕೂ ಅಧಿಕ ಜನರಿಗೆ ಇದು ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಮಹದೇವ್ ನಿಮ್ಮ ಮಾಹಿತಿಗೆ.